ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಏನಪ್ಪ ಅಂದರೆ, ಈ ಜಾತಿ ಮತ್ತು ಧರ್ಮ ಎರಡು ಬೇರೆ ಬೇರೆ ಅನ್ನೋ ಲೆವೆಲ್ಲಿಗೆ ಮಾಡ್ತಾರೆ. ಧರ್ಮ ಅಂದ್ರೇನು? ಯಾರಿಗೂ ತೊಂದರೆ ಕೊಡದಂಗೆ ನಮ್ಮ ಆಚರಣೆಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅಂದರೆ ಈ ವೆಸ್ಟರ್ನ್ ಕಲ್ಚರಲ್ಲಿ ಏನು ಹೇಳ್ತಾರೆ ಅಂದರೆ, ದೇ ಆರ್ ಪ್ರಾಕ್ಟೀಸಿಂಗ್ ಇಸ್ಲಾಂ ಅಂತಾರೆ, ದೇ ಆರ್ ಪ್ರಾಕ್ಟೀಸಿಂಗ್ ಹಿಂದೂಯಿಸಮ್ ಅಂತಾರೆ. ಅದ್ರ ಅರ್ಥ ಏನಂದರೆ, ವಿ ಆರ್ ನಾಟ್, ನಾವೆಲ್ಲ ಏನು ಪರ್ಫೆಕ್ಟ್ ಅಲ್ಲ, ನಾವು ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅಷ್ಟೇ. ಈಗ ಇಸ್ಲಾಂ ಧರ್ಮ ಏನಕ್ಕೆ ಬಂತು? ಸೌದಿ ಅರೇಬಿಯಾ ಮತ್ತು ಈ ಮರಳುಗಾಡಿನ ಪ್ರದೇಶಗಳು, ಈ ದೇಶಗಳೇನಿದ್ದಾವೆ ಇಲ್ಲಿ ಕಿತ್ತು ತಿನ್ನುವಂಥ ಬಡತನ, ಏನೂ ಒಂದು ಕಲ್ಚರ್ ಇಲ್ಲ, ಒಂದು ಮೂಢನಂಬಿಕೆಗಳು ಜಾಸ್ತಿ ಆಗಿದ್ದಂಥ ಸಮಯ ಅದು. ಆ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರವರು ಹುಟ್ಟಿ ಅದೆಲ್ಲ ಈ ಒಂದು ಆಚರಣೆಗಳು ತಪ್ಪು, ಇದನ್ನು ಮಾಡಬಾರ್ದು, ಇದು ಮೂಢನಂಬಿಕೆ ಅಂತೇಳಿ ಒಂದು ಜನರಿಗೆ ಒಂದು ಶಿಸ್ತುಬದ್ಧವಾದಂತಹ ಇದನ್ನು ಕಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರನ್ನ ಫಾಲೋ ಮಾಡಿದಂಥ ಏನು ಅನುಯಾಯಿಗಳಿದ್ದಾರೆ, ಅವರು ಮೊಹಮ್ಮದ್ ಪೈಗಂಬರವರು ಕೊನೆಯ ದಿನಗಳಲ್ಲಿ ಸುಮಾರು 10,000 ಜನರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡ್ತಾರೆ, ಸಮಾವೇಶ ಅಂತಲೇ ಕರೀರಿ. ಅವ್ರು ಹೇಳ್ತಾರೆ, ಈ ಒಂದು ಶಿಸ್ತುಬದ್ಧವಾದಂತಹ ಜೀವನವನ್ನು ನೀವು ಈ ಜಗತ್ತಿನೆಲ್ಲೆಡೆಗೆ ಇದು ಮಾಡಬೇಕು, ಪಸರಿಸ್ಬೇಕು ಅಂತ ಹೇಳಿದಾಗ, ಏನೊಂದು ಇದಾಗಿದೆ, 10,000 ಜನ ಅವರು ನೀವು ಯಾವ್ಯಾವ ದಿಕ್ಕಿನಲ್ಲಿ ನಿಂತಿದ್ರು ಆ ದಿಕ್ಕಿಗೆ ಹೊರಟೋಗ್ತಾರೆ. ಆ ಸಂದರ್ಭದಲ್ಲಿ ಭಾರತಕ್ಕೆ ಬಂದಂತಹ ಜನರಲ್ಲಿ ಖ್ವಾಜಾ ಮೊಯಿನುದ್ದೀನ್ ಇರ್ಬೋದು, ಕೆಲವೊಬ್ಬರು ಪವಾಡ ಪುರುಷರು ಏನಂತ ಬಂದು ಧರ್ಮವನ್ನು ಪ್ರಚಾರ ಮಾಡಿದರು ಆ ಟೈಮಲ್ಲಿ. ಆ ಕಾರಣಕ್ಕೋಸ್ಕರ ಅವರ ಆ ಒಂದು ಪವಾಡಗಳನ್ನು ಮೆಚ್ಚಿ ಜನ ಏನು ಮಾಡ್ತಾರೆ, ಕನ್ವರ್ಟ್ ಆಯ್ತಾರೆ. ಈ ಶೋಷಿತ ಜನಾಂಗಗಳೇನಿದ್ದಾವೆ ಅವರು ಮೊದಲು ಕನ್ವರ್ಟ್ ಆಗ್ತಾರೆ. ಹಾಗಾಗಿ ಈ ಕ್ರಿಶ್ಚಿಯನ್ನರು ಏನಕ್ಕೆ ಯಾರನ್ನ ಟಾರ್ಗೆಟ್ ಮಾಡಿದರು? ಮೊದಲು ಶೋಷಿತ ಜನಾಂಗವನ್ನೇ ಟಾರ್ಗೆಟ್ ಮಾಡಿದರು. ಕಾರಣ ಏನು? ಈಗ ಒಂದು ಬಲಿಷ್ಠವಾದ ಪ್ರಾಣಿಗಳಿದ್ದಾವೆ ಅಂದರೆ, ಒಂದು ತೋಳ ಇರ್ಬೋದು, ಅದು ವೀಕ್ ಆಗಿರ್ತಕ್ಕಂಥ ಒಂದು ಪ್ರಾಣಿಯನ್ನೇ ಹುಡುಕುತ್ತೆ. ಆ ಥರ ಧರ್ಮ ಸರ್ವಜನೋ ಸುಖಿನೋ ಭವಂತು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಡಿಬೇಕು. ಸರ್ವಸಹಿಷ್ಣು ವಿಚಾರಗಳನ್ನು ಹೊತ್ತು ನಡಿಬೇಕು. ಆಗ ಆ ಧರ್ಮಕ್ಕೆ ಒಂದು ಗೌರವ. ಮಾತಾಡೋಣ ಬಿಡಿ ಒಂದಿನ ಫ್ರೀಯಾಗಿ.